ಸಹಕಾರ ಸಂಘಗಳ ಸಹಾಯಕ ನಿಬಂಧಕರುಗಳ ಇಲಾಖೆ ತಂಡ ಅರಕಲಗೂಡಿನ ಮಾಜಿ ಬಿಎಂಟಿಸಿ ನೌಕರ ಮಂಜುನಾಥ ಮನೆಯ ಮೇಲೆ ದಾಳಿ ಮಾಡಿ ದಾಖಲೆ ಪರಿಶೀಲಿಸಿತು. ಅರಕಲಗೂಡು ಕೋಟೆ ನಿವಾಸಿ ಮೂವರು ಜಮೀನು ವಿವಾದ ಸಂಬಂಧಪಟ್ಟಂತೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಘಟನೆ ನಡೆದಿತ್ತು. ಈ ಘಟನೆ ಸಂಬಂಧ ಆತ್ಮಹತ್ಯೆಗೆ ಯತ್ನಿಸಿದ್ದ ಕುಟುಂಬದವರು ಮಂಜುನಾಥ್ ವಿರುದ್ಧ ಅರಕಲಗೂಡು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಈ ಸಲುವಾಗಿ ಬುಧವಾರ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬಿಎಸ್ಪಿ ರಾಜ್ಯ ಮುಖಂಡ ಹರೀಶ್ ನೇತೃತ್ವದಲ್ಲಿ ಹಲವರು ಮಂಜುನಾಥ್ ವಿರುದ್ಧ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ರು. ಅಲ್ಲದೆ ಜಿಲ್ಲಾಧಿಕಾರಿ, ಜಿಲ್ಲಾ ಎಸ್ಪಿ ಅವರಿಗೆ ದೂರು ನೀಡಿ ಒತ್ತಾಯಿಸಿದ್ರು. ಈ ಹಿನ್ನೆಲೆ ಸಹಕಾರ ಸಂಘಗಳ ಇಲಾಖೆ ಅಧಿಕಾರಿಗಳ ತಂಡ ಮಂಜುನಾಥರವರ ಮನೆಯ ಮೇಲೆ ದಾಳಿ ಮಾಡಿ ದಾಖಲೆ ಹಾಗೂ ಹಣಕಾಸಿನ ವಹಿವಾಟು ಸಂಬಂಧ ಮಾಹಿತಿ ಸಂಗ್ರಹಿಸಿರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ಅರಕಲಗೂಡು ಪೊಲೀಸರು ಈ ದಾಳಿ ವೇಳೆ ರಕ್ಷಣಾ ಕಾರ್ಯ ಒದಗಿಸಿದ್ರು. ಜಮೀನು ವಿವಾದ ವಿಷ ಸೇವನೆ ಮಾಡಿರುವ ಕುಟುಂಬದವರ ಪ್ರಕರಣವು ಸಹಕಾರ ಸಂಘಗಳ ಅಧಿಕಾರಿಗಳ ತಂಡದ ದಾಳಿ ಹಿನ್ನೆಲೆ ಹೊಸ ತಿರುವು ಪಡೆದುಕೊಂಡಿದೆ ಎನ್ನಬಹುದು.